ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನೋಡಿ, ನಿಮ್ಮ ಇತಿಹಾಸ ಮಾದರಿ ಪ್ರಶ್ನೆ ಪತ್ರಿಕೆ 1ರ ಸಂಪೂರ್ಣ ಉತ್ತರಗಳನ್ನು ನೋಡೋಣ. ನೋಡಿ, ಮೊದಲಿಗೆ ಭಾಗ ಎದಲ್ಲಿ ಸಿಂಧೂ ನಾಗರಿಕತೆಯು ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ. ಇದು ಈಜಿಪ್ಟ್, ಮೆಸೊಪೊಟೇಮಿಯಾ ಮತ್ತು ಚೀನಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆಯಾಗಿದೆ. ಇದೆರಡೂ ಏನಿದೆ, ಎರಡೂ ಸರಿಯಾಗಿದೆ. ಶಾತವಾಹನ ರಾಜಧಾನಿ ಪ್ರತಿಷ್ಠಾನ ಪ್ರಸ್ತುತ ಕಂಡುಬರುವ ರಾಜ್ಯ ಮಹಾರಾಷ್ಟ್ರ. ಎರಡನೇ ತರಾಯಿನ್ ಯುದ್ಧ ಇವರುಗಳ ನಡುವೆ ನಡೆಯಿತು, ಮಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್. ವಿಶಿಷ್ಟಾದ್ವೈತ ಸಿದ್ಧಾಂತ ಪ್ರತಿಪಾದಕರು ರಾಮಾನುಜಾಚಾರ್ಯರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೊದಲ ಅಧಿವೇಶನ ನಡೆದ ವರ್ಷ 1885. ಇಲ್ಲ ನೋಡಿ, ಅಶ್ವಘೋಷ ರಚಿಸಿದ ಕೃತಿ ಬುದ್ಧಚರಿತ. ಎಲಿಫೆಂಟಾದ ಪುರಾತನ ಹೆಸರು ಗೌರವಪುರಿ. ಅಮೀರ್ ಖುಸ್ರುನನ್ನು ಭಾರತದ ಗಿಣಿ ಎಂದು ಕರೆಯಲಾಗಿದೆ. ಕೆ.ಸಿ. ರೆಡ್ಡಿ ಭಾರತದ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ. ರಕ್ಷಿಸು ಕರ್ನಾಟಕ ದೇವಿ ಶಾಂತಕವಿ. ಇಲ್ಲಿ ಹೊಂದಿಸಿ ಬರೆಯಲಿ ನೋಡಿ. ವೇಮಾ ಕ್ಯಾಡ್ಪೈಸಸ್ ಕುಶಾನರ ಅರಸ. ರಾಜಾ ತೋದರ್ಮಲ್ ಕಂದಾಯ ಮಂತ್ರಿ. ಎರಡನೇ ಇಬ್ರಾಹಿಂ ಆದಿಲ್ ಶಾ ಜಗದ್ಗುರು ಬಾದ್ಶಾ. ಗುರುನಾನಕ್ ಸಿಖ್ ಧರ್ಮದ ಸ್ಥಾಪಕ. ಆಲೂರು ವೆಂಕಟರಾವ್ ಕರ್ನಾಟಕ ಗತವೈಭವ ಅನ್ನೋದನ್ನು ಬರೆದರು. ಇನ್ನು ಸಿಂಧೂ ನಾಗರಿಕತೆಯ ಹಡಗುಕಟ್ಟೆಯಲ್ಲಿ ಪತ್ತೆಯಾಗಿದೆ, ಗುಜರಾತಿನ ಲೋಥಲ್ನಲ್ಲಿ. ಅರ್ಥಶಾಸ್ತ್ರ ಬರೆದವರು ಕೌಟಿಲ್ಯ. ಕಪಿಲ್ ರಚಿಸಿದ ಭಕ್ತಿಗೀತೆಗಳು ದೋಹೆ ಪ್ರಕಾರದಲ್ಲಿ ಇವೆ. ಡಚ್ ಈಸ್ಟ್ ಇಂಡಿಯಾ ಕಂಪನಿ 1602. ಸೋರಿಕೆ ಸಿದ್ಧಾಂತ ಪ್ರತಿಪಾದಿಸಿದವರು ದಾದಾಬಾಯಿ ನವರೋಜಿ. ಭಾರತದ ಎರಡು ಇತರೆ ಹೆಸರುಗಳು ನೋಡಿ, 4 ಕೊಟ್ಟಿದ್ದರಲ್ಲಿ ಯಾವುದಾದ್ರೂ 2 ಬರಿಬೋದು ನೀವು. ಭರತವರ್ಷ, ಭರತಖಂಡ, ಜಂಬೂದ್ವೀಪ. ಭಾರತದಲ್ಲಿ ಉದಯಿಸಿರುವ 2 ಪ್ರಮುಖ ಹಿಂದೂ, ಜೈನ, ಬೌದ್ಧ, ಸಿಖ್. ಪ್ಯಾಲಿಯೋಲಿಕ್ ಪದ ಅರ್ಥ ಪ್ಯಾಲಿಯೋ ಎಂದರೆ ಹಳೆಯ, ಲಿಥಿಕ್ ಎಂದರೆ ಶಿಲೆ. ಮೂರನ್ನೂ ನೆನ್ಪಿಡ್ಬೇಕು ನೀವು, ಪ್ಯಾಲಿಯೋಲಿಥಿಕ್ಕು, ನಿಯೋಲಿಥಿಕ್ ಅವೆಲ್ಲ. ಸಿಂಧೂ ನಾಗರಿಕ ಶವ ಸಂಸ್ಕಾರ ಪದ್ಧತಿ ಉಳುವುದು, ದಹನ ಮಾಡುವುದು. ಗೊಮ್ಮಟೇಶ್ವರ ವಿಗ್ರಹ ಪ್ರತಿಷ್ಠಾಪಿಸಿದವರು ಚಾಮುಂಡರಾಯ ಶ್ರವಣಬೆಳಗೊಳ. ವಿಷ್ಣುವರ್ಧನ ಯಾವುದಾರ 2 ಬಿರುದುಗಳು, ತಲಕಾಡುಗೊಂಡ, ಕಂಚಿಗೊಂಡ, ಮಹಾಮಂಡಲೇಶ್ವರ. ಇಂಡೋ ಇಸ್ಲಾಮಿಕ್ ಶೈಲಿ ಯಾವುದಾದ್ರೂ 2 ಲಕ್ಷಣಗಳು, ಮಿನಾರ್, ಕಮಾನುಗಳು, ಗುಮ್ಮಟಗಳು, ಹಜಾರಗಳು, ಬೃಹತ್ ಹೆಬ್ಬಾಗಿಲುಗಳು. ತಾಜ್ ಮಹಲ್ ಶಹಜಹಾನ್ ಆಗ್ರಾದಲ್ಲಿದೆ. ಶಂಕರಾಚಾರ್ಯನು ಷಣ್ಮತ ಸ್ಥಾಪನಾಚಾರ್ಯ ಎಂದು ಕರೆಯಲು ಕಾರಣವೇನು? ನೋಡಿ, ವಿವಿಧ ಪಂಥಗಳನ್ನು ಒಗ್ಗೂಡಿಸಲು ಪ್ರಯತ್ನಿಸಿದರು, ಆದ್ದರಿಂದ ಅವ್ರನ್ನ ಷಣ್ಮತ ಸ್ಥಾಪನಾಚಾರ್ಯ ಎಂದು ಕರೆಯಲಾಗಿದೆ. ಅನುಭವ ಮಂಟಪ ಬಸವೇಶ್ವರರು ಕಲ್ಯಾಣದಲ್ಲಿ. ಕಪ್ಪು ಕೋಣೆ ದುರಂತ ನೋಡಿ, ಸಿರಾಜುದ್ದೌಲ ಇಂಗ್ಲೀಷರನ್ನು ಬಂಧಿಸಿದಾಗ ಆದಂತಹ ದುರಂತ ಇದು. ಭಾರತ ಪ್ರಥಮ ಸ್ವಾತಂತ್ರ್ಯ ಸಮರದ ವಿಫಲತೆಗೆ ಯಾವುದಾದ್ರೂ 2 ಕಾರಣಗಳನ್ನು ಬರೆಯಿರಿ ಎಂದಿದ್ದಾರೆ. ನೋಡಿ, ಇಲ್ಲಿ 4 ಕಾರಣಗಳನ್ನು ಬರೆದಿದ್ದಾರೆ, ಯಾವುದಾದ್ರೂ 2 ಬರೀಬೇಕು ನೀವು. ರೈತವಾರಿ ಪದ್ಧತಿ ಅಂದರೆ ಏನು? ನೋಡಿ, ಪ್ರತಿಯೊಂದು ಓದೋದಿಲ್ಲ ನಾನು, ನೋಡ್ತಾ ಹೋಗಿ. ಭಾಗ ಸಿಯಲ್ಲಿ ನೋಡಿ, ಕೆಳಗಿನ ಯಾವುದಾದ್ರೂ 2 ಪ್ರಶ್ನೆಗಳಿಗೆ 15ರಿಂದ 20 ವಾಕ್ಯಗಳಲ್ಲಿ ಬರೆಯಿರಿ. ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ. ನೋಡಿ, ಇಲ್ಲಿ ಮೇನ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಈ ರೀತಿ ಬರೆದ್ರೆ ನಿಮ್ಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಶಿವಾಜಿಯ ದಿಗ್ವಿಜಯಗಳನ್ನು ವಿವರಿಸಿರಿ. ನೋಡಿ, ಆರಂಭಿಕ ಆಕ್ರಮಣಗಳು, ಶಿವಾಜಿ ಮತ್ತು ಅಫ್ಜಲ್ ಖಾನ್, ಶಿವಾಜಿ ಮತ್ತು ಔರಂಗಜೇಬ್, ಸೂರತ್ನ ಮೇಲೆ ದಾಳಿ, ಜಯಸಿಂಗ್ ಮತ್ತು ಪುರಂದರ ಒಪ್ಪಂದ. ಭಾಳ ದೊಡ್ಡದನ್ಸರ್ ಮೇನ್ ಅಷ್ಟೇ ಇದು ಮಾಡ್ಕೊಳ್ಳಿ. ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಚರ್ಚಿಸಿ. ಪೀಠಿಕೆ, ಜನನ. ರಾಷ್ಟ್ರೀಯತೆ ಉದಯಕ್ಕೆ ಕಾರಣವಾದ ಅಂಶಗಳು ಯಾವುವು? ನೋಡಿ, ಈ ಮೇನ್ ಪಾಯಿಂಟ್ಸ್ನಲ್ಲಿ ನೀವು ಇದನ್ನು ಮಾಡ್ಕೊಂಡು ಬರೀಬೇಕು. ಭಾಗ ಡಿ, ಕೆಳಗಿನ ಯಾವುದಾದ್ರೂ 2 ಪ್ರಶ್ನೆಗಳಿಗೆ 30ರಿಂದ 40 ವಾಕ್ಯದಲ್ಲಿ ಉತ್ತರಿಸಿ. ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿರಿ. ಗುಪ್ತರ ಕಾಲವನ್ನು ಭಾರತ ಇತಿಹಾಸದಲ್ಲಿ ಸುವರ್ಣಯುಗ ಎಂದು ಏಕೆ ಕರೆಯುತ್ತಾರೆ, ವಿವರಿಸಿರಿ. ನೋಡಿ, ಇದರಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನು ನೀವು ಇದನ್ನು ಮಾಡ್ಕೊಂಡು ಬರೀಬೇಕು. ವಿಜಯನಗರ ಕಾಲದ ಧರ್ಮ ಮತ್ತು ಸಾಹಿತ್ಯ ಮತ್ತು ಕಲೆ ವಾಸ್ತುಶಿಲ್ಪವನ್ನು ಕುರಿತು ಬರೆಯಿರಿ. ನೋಡಿ, ಧರ್ಮ, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪ. ಸರ್ ಎಂ ವಿಶ್ವೇಶ್ವರಯ್ಯ ಆಧುನಿಕ ಮೈಸೂರು ನಿರ್ಮಾತೃ ವಿಶ್ಲೇಷಿಸಿ. ಮುಖ್ಯವಾಗಿ ಆಡಳಿತಾತ್ಮಕ ಸುಧಾರಣೆಗಳನ್ನು ಬರೀಬೇಕು. ಕೈಗಾರಿಕಾ ಅಭಿವೃದ್ಧಿ ಏನೇನು ಇದನ್ನು ಮಾಡಿದರು ಅನ್ನೋದನ್ನು ಇಂಪಾರ್ಟೆನ್ಸ್ ಬರೀಬೇಕು. ಶೈಕ್ಷಣಿಕ ಸುಧಾರಣೆ ಮತ್ತು ಕೃತಿಗಳನ್ನು 1-2 ಕೃತಿಗಳನ್ನು ಬರೆಯಿರಿ. ಇನ್ನು ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ನೋಡಿ, ಇಲ್ಲಿ ಹೊಂದಿಸಿ ಬರೆಯಲಾಗಿದೆ.
ಇನ್ನು ನಿಮಗೆ ಒದಗಿಸಿರುವ ಭಾರತ ಭೂಪಟದಲ್ಲಿ ಕೆಳಗಿನ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಪ್ರತಿಯೊಂದು ಸ್ಥಳದ ಬಗ್ಗೆ ವಿವರಣೆ ಬರೆಯಿರಿ ಎಂದಿದ್ದಾರೆ. ಇಲ್ಲಿ ಎಲ್ಲ ಸ್ಥಳದ ಬಗ್ಗೆ ವಿವರಣೆಯನ್ನು ಬರೆಯಲಾಗಿದೆ. ಪಾಟ್ಲಿಪುತ್ರ, ಬಾದಾಮಿ, ಆಗ್ರಾ, ಬಾಂಬೆ ಮತ್ತು ಇಲ್ಲಿ ಭೂಪಟದಲ್ಲಿ ಗುರುತನ್ನು ಕೂಡ ಮಾಡಲಾಗಿದೆ. ನೋಡಿ, ಜಲಿಯನ್ ವಾಲಾಬಾಗ್ ಎಲ್ಲಿ ಬರುತ್ತೆ, ಆಗ್ರಾ, ಪಾಟ್ಲಿಪುತ್ರ, ಬಾಂಬೆ, ಬಾದಾಮಿ. ಮತ್ತು ಇದೇ ರೀತಿ 2ನೇ ಮತ್ತು 3ನೇ ಪತ್ರಿಕೆಯನ್ನು ಕೂಡ ನೋಡೋಣ. ಮತ್ತೆ ಭೇಟಿಯಾಗೋಣ.